ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನಿಮಗೆ ಯಾರು ವಿನ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಕೊನೆಗೆ ಯಾರ್ದು ಜಾಸ್ತಿ ಕಾಮೆಂಟ್ಸ್ ಬರುತ್ತೆ, ಯಾರ್ದು ಲೈಕ್ಸ್ ಜಾಸ್ತಿ ಬರುತ್ತೆ ಅಂತ ಕೊನೆಗೆ ನೋಡೋಣ. ಗುರು, ಮೊದಲಿಗೆ ಒಂದು ಅಪ್ಡೇಟ್ ಇದೆ, ಆ ಅಪ್ಡೇಟನ್ನು ಕೊಟ್ಬಿಡ್ತೀನಿ. ಏನು ಅಂತಂದರೆ, ಇವತ್ತು ಮತ್ತು ನಾಳೆ ಎಪಿಸೋಡಲ್ಲಿ ಜರ್ನಿ ವಿಡಿಯೋಸನ್ನು ಪ್ಲೇ ಮಾಡ್ತಾರೆ ಬಿಗ್ ಬಾಸ್ ಅವರು. ಇವತ್ತು ಹನುಮಂತಣ್ಣ, ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಈ ಮೂರು ಜನದ್ದು ಕೂಡ LED ಸ್ಕ್ರೀನಲ್ಲಿ ನೀವು ಆಲ್ರೆಡಿ ಬೇರೆ ಶೋಗಳು ತೆಲುಗಲ್ಲಿ ಇಲ್ಲ, ಹಿಂದಿಯಲ್ಲಿ, ತಮಿಳಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಒಳಗಡೆ LED ಶೋನಲ್ಲಿ ಹಾಕಿ ಅವ್ರದ್ದು ಜರ್ನಿಯನ್ನು ತೋರಿಸ್ತಾರೆ. ಅದೇ ರೀತಿ ಈಗ ಕನ್ನಡದಲ್ಲೂ ಕೂಡ ಇವತ್ತಿಂದ ಜರ್ನೀಸ್ ವಿಡಿಯೋಸನ್ನು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ವೋಟಿಂಗ್ ರಿಸಲ್ಟ್ಸ್ಗೆ ಬಂದರೆ, ಗುರು ನಿಜವಾಗ್ಲೂ ವೋಟಿಂಗ್ ಅನ್ನೋದು ತುಂಬ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಯಾರು ಬೇಕಾದರೂ ವಿನ್ ಆಗೋ ಚಾನ್ಸಸ್ಸು ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ವೋಟನ್ನು ಹಾಕ್ಕೊಳ್ಳಿ. ಬಾಟಮ್ ಅಂತ ಬಂದಾಗ ನಿಜವಾಗ್ಲೂ 6ನೇ ಪ್ಲೇಸಲ್ಲಿ ರಜತ್ ಅವರಿದ್ದಾರೆ. ಗುರು, ರಜತ್ ಅವ್ರಿಗೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ, ಡಿಪ್ ಆಗ್ತಾನೆ ಇದೆ. ಕೇವಲ 4% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ 5th ಪ್ಲೇಸಲ್ಲಿ ಬಂದು ಭವ್ಯ ಅವರಿದ್ದಾರೆ. ಭವ್ಯ ಅವರು ಕೂಡ 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ 4th ಪ್ಲೇಸಲ್ಲಿ ಬಂದರೆ ಮಂಜಣ್ಣ ಇದ್ದಾರೆ. ಮಂಜಣ್ಣ ಕೂಡ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್, 13% ಅಂತಂದರೆ ಈ ಟೈಮಲ್ಲಿ ಹ್ಯೂಜ್ ಅಂತ ಹೇಳ್ಬೋದು. ಇನ್ನು 3rd ಪ್ಲೇಸಲ್ಲಿ ಬಂದರೆ ಮೋಕ್ಷಿತಾ ಅವರಿದ್ದಾರೆ. ಮೋಕ್ಷಿತಾ ಅವರು ಕೂಡ 22% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಕೊನೆಗೆ ಟಾಪ್ ಅಂತ ಬಂದರೆ ಒಂದೇ ಸಮನೆ ಕಂಟಿನ್ಯೂಸ್ ಆಗಿ ಟಾಪ್ ಅಲ್ಲಿ ಮುಂದೆ ಸಾಗ್ತಾ ಇರೋದು, ಹಿಂದೆ ತಿರುಗದೆ, ಹನುಮಂತಣ್ಣ ಅಂತ ಹೇಳ್ಬೋದು. ಹನುಮಂತಣ್ಣಗೆ 27% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಎಲ್ಲರಿಗಿಂತೂ ತುಂಬಾ ಜಾಸ್ತಿ ಹ್ಯೂಜ್ ವೋಟಿಂಗ್ ಅನ್ನೋದು ಹನುಮಂತಣ್ಣಗೆ ಬೀಳ್ತಾ ಇದೆ. 2nd ಪ್ಲೇಸಲ್ಲಿ ಬಂದರೆ ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ಗೆ 23% ಆಫ್ ವೋಟಿಂಗ್ ಅನ್ನೋದು ತ್ರಿವಿಕ್ರಮ್ಗೆ ಬೀಳ್ತಾ ಇದೆ. ಗುರು, ಟಾಪ್ 3 ಅಲ್ಲಿರೋರಿಗೆ 2-3% ಅಷ್ಟೇ ಗುರು ಡಿಫ್ರೆನ್ಸ್ ಇರೋದು. ನೀವು ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ವೋಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಫೇವ್ರೇಟ್ ವಿನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಗುರು, ಈ ವೋಟಿಂಗ್ ಬಂದು ಬರೀ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ವೆಬ್ಸೈಟನ್ನು ನಾನು ಕನ್ಸಿಡರ್ ಮಾಡಿ ಹೇಳ್ತಾ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.